ಬಸ್ ಅಂದ್ರೆ ಏನಕ್ಕೆ ಇಷ್ಟ ಅಂದ್ರೆ ಅವ್ರದ್ದು ಒಳ್ಳೆತನ, ಅವ್ರದ್ದು ಒಳ್ಳೆ ಗುಣ, ಅವರು ಮಾಡೋ ಕೆಲಸ, ಮತ್ತೆ ನಮ್ಮ ಬಡವ್ರು ಯಾರೇ ಬರಲಿ ಅವ್ರಿಗೆಲ್ಲರಿಗೂ ಒಂದು ಚಾನ್ಸ್ ಕೊಡಿಸ್ತಾರೆ. ಚಾನ್ಸ್ ಕೊಟ್ಟು ಅವ್ರ ಫಿಲಮ್ ಅಲ್ಲಿ ಒಂದು ಆಕ್ಟ್ ಮಾಡಕ್ ಬಿಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮ ಬಿಗ್ ಬಾಸ್ ಗಿಲ್ಲಿ ಎಲ್ಲೋ ಇದ್ದವರು ಡೆವಿಲ್ ಮೂವಿಲಿ ಅವ್ರು ಆಕ್ಟ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಮಾಡಿದ್ರ ಅದು ಅವ್ರದ್ದು ಒಳ್ಳೆತನ, ದೊಡ್ಡ ಗುಣ ಅಷ್ಟೇ ಸರ್. ನಾನು ಒಬ್ಬ ರ್ಯಾಕಿಂಗ್ ಸ್ಟಾರ್ ಫ್ಯಾನ್ ನಾನು. ಆದ್ರೆ ಡಿ ಬಾಸ್ ಮೇಲೆ ನನ್ಗೆ ಹೆವಿ ಗೌರವ ಐತೆ, ಒಳ್ಳೆ ಒಪಿನಿಯನ್ ಐತೆ. ಅವರು ಅಂದ್ರೆ ನನ್ಗೆ ಎರಡನೇ ದೇವ್ರು ಇದ್ದಂಗೆ ಅವ್ರು ನನ್ಗೆ. ಫಸ್ಟ್ ಸಿನಿಮಾ ನಾನು ಕರಿಯಾ ಎಸ್ ಸರ್. ಅವಾಗ ನಾನು ಒಂದು 7-8 ವರ್ಷ ಇದ್ದೆ. ಅವಾಗ್ಲಿಂದಾನೇ ಅವ್ರ ಮೇಲೆ ಒಂದು ಗುಡ್ ಒಪಿನಿಯನ್ ಬಂದಿದೆ ನನಗೆ. ಬೇರೆಯವ್ರನ್ನ ಬೆಳೆಸ್ತಾರೆ. ಗುಣ ಮಾತ್ರ ತುಂಬಾ ಇಷ್ಟ ಆಗುತ್ತೆ ಎಲ್ಲಾರ್ಗು. ಬರೀ ಅವ್ರ ಮಾತ್ರನೇ ಬೆಳಿಬೇಕು, ಅವ್ರ ಮಾತ್ರನೇ ಇದ್ ಮಾಡ್ಬೇಕು ಅಂತ ಅಲ್ಲ, ಬಡವ್ರ ಮಕ್ಳು ಬೆಳಿಲಿ ಅಂತಾನೆ ಅವ್ರು ಬೆಳ್ಸೋದು. ಮತ್ತೆ ಈ ತರ ಒಂದು ಆತರ ಭೇದ ಭಾವ ಅಂತ ನಮ್ ಹೀರೋದಲ್ಲಿ ಇಲ್ವೇ ಇಲ್ಲ ಸರ್. ದಾನ ಧರ್ಮದ ಅದು ಒಂದ್ ಹೇಳಿದಾರೆ, ಈ ಎಡ್ಗೈಲಿ ಕೊಟ್ಟಿದ್ದಾನೆ ಬಲ್ಗೈ ಗೊತ್ತಾಗ್ಬಾರ್ದಂತ. ಆ ತರ ನಿಜವಾಗ್ಲೂ ನಮ್ ಬಾಸ್ ಸೂಪರ್ ಸರ್. ಹೌದು ಸರ್. ಸರ್ ಅದಲ್ಲ, ಅವ್ರ ಮೂವಿ ಡಿಪೆಂಡ್, ಅವ್ರ ಟ್ರೈಲರ್, ಅವ್ರ ಮೂವಿ, ಅವ್ರ ಫ್ಯಾನ್ಸ್ಗಳು ಓಡಿಸ್ತಾರೆ, ಓಡಿಸ್ಲಿ. ನಮ್ ದರ್ಶನ್ ಫ್ಯಾನ್ಸ್ಗಳು ಓಡಿಸ್ತೀವಿ, ನಾವು ಓಡಿಸ್ತೀವಿ, ಅದ್ರಲ್ಲಿ ಏನಿಲ್ಲ. ಅವ್ರದ್ದು ಓಡ್ಬೇಕು ಅನ್ನೋದು ಆಯ್ತಾ, ಓಡ್ತದೆ. ನಮ್ದು ಡೆವಿಲ್ ಓಡ್ಬೇಕಾ 100 days ಅಲ್ಲ 200 days ಓಡುತ್ತೆ ನಮ್ ಬಸ್ ಮೂವಿ ಅಷ್ಟೇ ಅಲ್ವಾ. ಅವ್ರ ಫ್ಯಾನ್ಸ್ ಅವ್ರಿಗೆ, ನಮ್ ಫ್ಯಾನ್ಸ್ ನಮ್ಗೆ ಅಷ್ಟೇ. ನಾನು ಒಬ್ಬ ರಾಕಿಂಗ್ ಸ್ಟಾರ್ ಫ್ಯಾನ್, ನಮ್ ಸಪೋರ್ಟ್ ಮಾಡ್ತಾ ಇದ್ದೀನಿ. 100 days 200 days ಓಡುತ್ತೆ. ನ್ಯೂಸ್ ಚಾನಲ್ ಅವ್ರಿಗೆಲ್ಲ ಒಂದೇ ಮಾತು ಸರ್, ಏನ್ರಿ ಮೀಡಿಯಾ ಅಷ್ಟೇ, ಏನು ತಿಳ್ಕೊಳಕ್ಕಾಗಲ್ಲ. ಆದಷ್ಟು ಬೇಗ ಬಾಸ್ ಆಚೆ ಬರ್ತಾರೆ, ಮೀಡಿಯಾದವ್ರಿಗೆಲ್ಲ ಕೊಡ್ತಾರೆ ಕೆಲ್ಸ ಅಷ್ಟೇ. ಟಿಆರ್ಪಿಗೆ ಒಂದ್ ನೇಮ್ ಬೇಕು, ಅದು ನಮ್ ಬಾಸ್ ನೇಮ್ ಸಿಕ್ಕಿದೆ ಅಷ್ಟೇ, ಅದನ್ನ ಯೂಸ್ ಮಾಡ್ಕೋತಾ ಇರೋದು. ಅದ್ ಬಿಟ್ಟ ಇನ್ನೇನು ಇಲ್ಲ ಅಲ್ಲಿ. ಇನ್ನೇನು ಬೇರೆ ನ್ಯೂಸ್ ಅವ್ರಿಗೆ ತೋರ್ಸಕ್ ಆಗ್ತಿಲ್ಲ. ಇಂತ ನ್ಯೂಸ್ ಎಲ್ಲ ಅವ್ರು ಮುಚ್ಚಾಕಿದ್ದಾರೆ. ಎಕ್ಸಾಂಪಲ್ ಸರ್, ಇನ್ನೊಂದು ನ್ಯೂಸ್ ಅವ್ರಿಗೆ ಬೇರೆ ಕೆಲಸ ಏನು ಇಲ್ಲ. ಈಗ ನೋಡ್ರಿ, ನಿನ್ನೆಯಿಂದ ಇನ್ನೊಂದು ಕಾಂಟ್ರವರ್ಸಿ ನಡೀತೈತೆ. ಏನ್ ಹೇಳಿದ್ರೆ ಜೈಲ್ ಒಳಗಡೆ ಅಲ್ಲೇ ನಡೀತು. ಅವ್ರಿಗೆಲ್ಲ ಬೇರೆ ನ್ಯೂಸ್ ಏನಿಲ್ವಲ್ಲ, ಅದಕ್ಕೋಸ್ಕರ ಇದನ್ನ ತಗೊಂಡು ಅದಕ್ಕಾಗ್ತವ್ರೆ ಅಷ್ಟೇ. ಅದನ್ನೇ ಸರ್ ನಾವ್ ಕೇಳೋದು. ಇವಾಗ ನ್ಯೂಸ್ ಚಾನಲ್ ಜೈಲ್ ಒಳಗಡೆ ಬಿಟ್ಬಿಡ್ತಾರ, ಒಳಗಡೆ ಹೋಗಿ ವಿಡಿಯೋ ಮಾಡಕ್ ಆಗುತ್ತಾ? ಇವ್ ನೋಡ್ದಿನೇ ಅದ್ ಹೆಂಗ್ ಹೇಳ್ತಾರೆ ಅವರು? ಅದನ್ನೇ ನಾವ್ ಕೇಳೋದು. ಇವ್ರು ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದು ತೋರ್ಸಿದ್ರೆ ಓಕೆ ಅಪ್ಪ, ಇವ್ರು ಹೋಗಿ ನೋಡಿದ್ರು ಅಂತ ಅನ್ಬೋದು. ಇವ್ರು ಹೋಗೇ ಇರಲ್ಲ, ಯಾರೋ ಮೂರನೇವ್ರ ಮಾತ್ ಕೇಳ್ಕೊಂಡ್ ಇವ್ರ ಹಿಂಗೆಲ್ಲ ಹೇಳಿದ್ರೆ ಅದೆಲ್ಲ ಸರ್ ಒಂಥರ ಏನನ್ಸುತ್ತೆ ಹೇಳ್ರಿ ಸರ್. ಲಾಸ್ಟ್ ಒಂದ್ ಮಾತು ಹೇಳೋದ್ ಹೆಂಗ್ ಗೊತ್ತಾ, ಬಜಾರ್ ಅಲ್ಲಿ ಪ್ಲಸ್ ಮೈನಸ್ ಎರಡು ಇದ್ರೇನೆ ನಾವ್ ಮೇಲ್ ಬರಕ್ ಆಗೋದು ಅಷ್ಟೇ. ಡಿ ಬಾಸ್ಗೆ ನಮ್ ಬಾಸ್ ಯಾರು, ನಮ್ ಬಾಸ್ ಯಾರು, ನಮ್ ಚಾಲೆಂಜಿಂಗ್ ಸ್ಟಾರ್. ಥ್ಯಾಂಕ್ ಯು. ಹೇಳಿ ಸರ್. ಡೆವಿಲ್ ಸಿನಿಮಾಗೆ ಸರ್ ಫುಲ್ಲು ಪ್ರಿಪ್ರೇಷನ್ ಆಗೋಗ್ಬಿಟ್ಟೈತೆ. ಹೇಳೋದೆಲ್ಲ ಏನಿಲ್ಲ. 150 ಜನಕ್ಕೆ ಅನ್ನದಾನ ಐತೆ. ನಮ್ಮ ಕುಮ್ನಗೂಡಲ್ಲ ಸರ್, ಕೆಂಗೇರಿ ರಾಬಿನ್ ಥಿಯೇಟ್ರು. ಯಾರು ಬರ್ತಿರೋ ಎಲ್ಲಾರು ಬನ್ನಿ, ಅನ್ನದಾನ ಇರುತ್ತೆ. ಬಾಸ್ ಹೆಸರು ಹೇಳ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆರಾಮಾಗಿ ಹೋಗ್ರಿ. ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡ್ರಿ. ಒಟ್ನಲ್ಲಿ ಮೂವಿ ನೋಡಿ 100 days ಪಕ್ಕ ರೀಚ್ ಮಾಡ್ರಿ ಅಷ್ಟೇ. ಇಲ್ಲ ನಾವೇ ಫ್ಯಾನ್ ಎಲ್ಲ ನಾವೇ, ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ನಾವ್ ಮಾಡ್ತಾರ ಸರ್. ಇನ್ಸ್ಪೈರರ್ ಅಲ್ಲ, ನಮ್ಮ ಹುಡುಗರು ಚಾಲೆಂಜಿಂಗ್ ದರ್ಶನ್ ಅಭಿಮಾನಿಗಳು. ಹುಟ್ಟುಹಬ್ಬ ಬರ್ಲಿ, ನಮ್ಮ ಊರಲ್ಲಿ ನಮ್ಮ ಹೊಸಪಾಳ್ಯದಲ್ಲಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡ್ತೀವಿ, ಒಳ್ಳೆ ಕಟ್ಔಟ್ ಹಾಕ್ಸ್ತೀವಿ. ಇಲ್ಲ ಕುಮ್ಲಗೂಡ ಗ್ರ್ಯಾಂಡ್ ಫಂಕ್ಷನ್ಸ್ ಮಾಡ್ತೀವಿ. ಇವತ್ತು ಟಿ ಶರ್ಟ್ ಹಾಕ ಬರ್ಬೇಕಾಗಿತ್ತು, ಎಲ್ಲ ಟಿ ಶರ್ಟ್ ಮಾಡ್ಸಿದೀವಿ. ಟಿ ಶರ್ಟ್ ಕೂಡ ಮಾಡ್ಸಿದೀವಿ ನಾವು. ಕಟ್ಔಟ್ ಹಾಕ್ಸ್ತಾ ಇದೀವಿ, ಅವತ್ತು ಒಳ್ಳೆ ಸೆಲೆಬ್ರೇಷನ್ ಮಾಡ್ತೀವಿ. ಅಂದ್ರೆ ಬೇರೆ ಈಗ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಬೇರೆ ಫ್ಯಾನ್ಸ್ ಕೂಡ ಇರ್ತಾರೆ, ಅವ್ರುಗಳನ್ನೇನಾದ್ರೂ ಕರ್ಕೊಂಡು ಹೋಗ್ಬೇಕು, ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಬೇಕು? ಖಂಡಿತ ಸರ್. ಎಕ್ಸಾಂಪಲ್ ಆಗಿ ನಾನೇ ಇದ್ದೀನಿ, ನಾನೊಬ್ಬ ರಾಕಿಂಗ್ ಸ್ಟಾರ್ ಫ್ಯಾನ್. ನಾನ್ ಬಂದಿಲ್ವಮ್ಮ ಮುಂದ್ಗಡೆ? ನಮ್ಮಲ್ಲಿ ಯಾರು ಆತರ ಬರಲ್ಲ ಅಂತ ಹೇಳಲ್ಲ. ದರ್ಶನ್ ಸರ್ದು ಹಿಂಗ್ ಮಾಡ್ತಾ ಇದೀವಿ, ಬರ್ಬೇಕು ಅಂದ್ರೆ ಪಕ್ಕಾ ಬರ್ತಾರೆ. ಯಾರು ಏನ್ ಹಿಂದೆ ಮುಂದೆ ನೋಡಲ್ಲ. ಬಾಸ್ತಾ ಸರಿ ನಡಿ ನಾನು ಬರ್ತೀನಿ ಅಂತ ಬಂದ್ಬಿಡ್ತಾರೆ ಅಷ್ಟೇ.
ಹೌದು ಖಂಡಿತ ಸರ್, ಚೇರ್ ನೋಡೋಕೋಸ್ಕರನೇ ಬಂದಿರೋದು ಅಲ್ಲಿಂದ. ನಮ್ ಹುಡುಗಿ ಕೊಟ್ಟಿರೋ ಜುಮ್ಕಿ ಇದ್ನು ಹಾಕೊಳ್ರಿ. ಬಾಸ್ ಮೂವಿ ರಿಲೀಸು, ಅದು ಯಾವ್ದು ಅಂದ್ರೆ ಡೆವಿಲ್, ಸರಿನಾ? ನಮ್ ಬಾಸ್ ಒಂದ್ ಡೈಲಾಗ್ ಹೇಳೋರೆ ಮೂವಿಲಿ, ಸೂರ್ಯಂಗ್ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ, ಆದಷ್ಟು ಬೇಗ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಯಾರು ಬಂದು ತಡಿತೀರೋ ತಡೀರಪ್ಪ. ಜೈ ಡಿ ಬಾಸ್, ನಮ್ ಬಾಸ್ ಯಾರು? ಮಾತಾಡಿ bro. ಈಗ ಡೆವಿಲ್ ಸಿನಿಮಾಗೆ ನೀವು ಯಾವ ತರ ಪ್ರಿಪರೇಷನ್ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತಿರೋದು ಒರಾಯನ್ ಮಾಲ್ ಅಲ್ಲಿ ಡಿ ಬಾಸ್ ಮೂವಿ ರಿಲೀಸ್ ಆಗ್ತಿರೋದು ಯಾವತ್ತಂತೀರಾ? 11th ಪ್ರೀ 11th ರಿಲೀಸ್ ಆಗ್ತಿರೋದು. ಜನ ನೋಡಿ, ಜನ ಆ ಡಿ ಬಾಸ್ ಚೇರ್ಗೆ, ಅವ್ರ ಫ್ಯಾನ್ ಬೇಸ್ಗೆ ಎಲ್ಲರೂ ಇಲ್ಲಿ ಬಂದಿರೋರೆಲ್ಲ ಕ್ರೇಜು. ಇದು ಒಂದೇ ಅಲ್ಲ, ಇಲ್ಲಿ ಡಿ ಬಾಸ್ ಫ್ಯಾನ್ಗಳಿಗೆ ಆ ಚೇರ್ ಒಂದೇ ಅಲ್ಲ. ನೀವು ಏನಾದ್ರು ಮನೇಲಿ ಕೂತ್ಕೊಂಡಿದ್ರೆ 11th ಮಿಸ್ ಮಾಡಿದ್ರೆ ಡಿ ಬಾಸ್ ಮೂವಿ ನೋಡಿ. ಎಲ್ಲರೂ ಆ ಟ್ರೇಲರ್ ನೋಡಿದ ತಕ್ಷಣ ನೀವು ಕಳೆದೋಯ್ತೀರಾ. ಹಾಗೆ ನೀವು ಏನಾದ್ರು ಒಂದ್ಸಲ ಮೂವಿ ನೋಡಿ ಆ ರಿವ್ಯೂಸ್ ಕೊಡಿ ಅವ್ರ ಬಗ್ಗೆ. ಎಲ್ಲರೂ ಒಂದ್ಸಲ ಡಿ ಬಾಸ್ಗೆ, ಡಿ ಬಾಸ್ಗೆ, ಡಿ ಬಾಸ್ಗೆ, ಡಿ ಬಾಸ್ಗೆ. ಎಸ್ ಬ್ರೋ, ಈಗ ತಾವು ಎಲ್ಲಿಂದ ಬಂದಿರೋದಂದ್ರೆ ಏನ್ ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ತಾವು? ಬ್ರದರ್, ನಾನು ಕಾಂಟೆಂಟ್ ಕ್ರಿಯೇಟರ್. ಆಕ್ಚುಲಿ ನಾನು ಅಷ್ಟೇ ಒಂದು ಕಂಟೆಂಟ್ ಕ್ರಿಯೇಟರ್ ಬಂದಿರೋದು. ನಾನಿರೋದು ವಿಜಯನಗರಲ್ಲಿ. ಹಿಂಗೆ ಒಂದು ಪ್ರಶ್ನೆ ಕೇಳೋಣ ಅಂತ ಬಂದಿರೋದು. ಇದು ಪ್ರಶ್ನೆ ಕೇಳೋಣ ಅಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಯಾರು ಇದ್ದಾರೆ ಕೆಲವು ಪ್ರಶ್ನೆ ಕೇಳೋಣ ಅಂದ್ಬಿಟ್ಟು ಬಂದಿರೋದು. ಕೇಳಿ ಬ್ರೋ, ಕೇಳಿ, ಹಂಗೆ ಕೇಳ್ತಾ ಹೋಗಿ. ನೀವು ಯಾರಾದ್ರೂ ಹೇಳ್ಬೋದಾ ಡಿ ಬಾಸ್ ದ ಡೇಟ್ ಆಫ್ ಬರ್ತ್? ಬನ್ನಿ ಬ್ರೋ, ಬನ್ನಿ. 1977 February 16, that's the correct answer. ಎಸ್, ಡಿ ಬಾಸ್ ಮಗನ ಹೆಸರು? ಬನ್ನಿ, ಹತ್ರ ಬನ್ನಿ ಬ್ರೋ. ಡಿ ಬಾಸ್ ದ ಕುದುರೆ ಹೆಸರು, ಫೇವರೇಟ್? ಕಲ್ಯಾಣಿ. ಇಷ್ಟೇ ಕೆಲವು ಪ್ರಶ್ನೆಗಳು ಇದ್ದಿದ್ದು ನನಗೆ ಕೇಳೋಣ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನೋಡೋಣ ಅಂದ್ಬಿಟ್ಟು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೋ ಮಚ್.